ಪರಮ ಪೂಜ್ಯ ಖಾವಂದರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಪಾದಕಮಲಗಳಿಗೆ ಶಿರಸ ವಂದಿಸುತ್ತಾ ಇಂದು ನಮ್ಮ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಸ್ತ್ರೀರೋಗ ತಪಾಸಣಾ ಶಿಬಿರವನ್ನು ಆಯೋಜಿಸುತ್ತಿದ್ದೇವೆ. ಮಹಿಳೆಯ ಆರೋಗ್ಯವೇ ಕುಟುಂಬದ ಆರೋಗ್ಯ, ಕುಟುಂಬದ ಆರೋಗ್ಯವೇ ಸಮಾಜದ ಆರೋಗ್ಯ ಎಂಬ ಸತ್ಯವನ್ನ ಮನಗಂಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಬೆಳ್ತಂಗಡಿ ಉಪವಿಭಾಗದ ಮಾನ್ಯ ಉಪ ಪೊಲೀಸ್ ಅಧೀಕ್ಷಕಿ ಶ್ರೀಮತಿ ಸಿ.ಕೆ. ರೋಹಿಣಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಶಿಬಿರವನ್ನ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ ಗೌರವಾನ್ವಿತ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದಿನ ಈ ಉಚಿತ ಶಿಬಿರದಲ್ಲಿ ಸಾಮಾನ್ಯ ಸ್ತ್ರೀರೋಗ ತಪಾಸಣೆ, ಗರ್ಭಕೋಶ ಸಂಬಂಧಿತ ತಪಾಸಣೆ, ಸ್ತನ ಕ್ಯಾನ್ಸರ್ ತಪಾಸಣೆ, ಬಂಜೆತನ ಸಮಸ್ಯೆಗಳ ಸಲಹೆ, ಮುಟ್ಟಿನ ಅಸಮತೋಲನ ಮತ್ತು ಸಂಬಂಧಿತ ತೊಂದರೆಗಳ ತಪಾಸಣೆ, ಗರ್ಭಧಾರಣೆ ಹಾಗೂ ಗರ್ಭದಂಡ ಕ್ಯಾನ್ಸರ್ ಕುರಿತು ವೈದ್ಯಕೀಯ ಮಾರ್ಗದರ್ಶನ ಇತ್ಯಾದಿ ಸೇವೆಗಳನ್ನ ನಮ್ಮ ಸಂಸ್ಥೆಯ ತಜ್ಞ ವೈದ್ಯರುಗಳಾದ ಡಾಕ್ಟರ್ ಸ್ವರ್ಣಲತಾ ಮ್ಯಾಮ್ ಹಾಗೂ ಡಾಕ್ಟರ್ ಪ್ರಿಯಾಂಕಾ ಜಯದೇವ್ ಮ್ಯಾಮ್ ಇವರು ನೀಡಲಿದ್ದಾರೆ. ಈ ಶಿಬಿರದ ಸದುಪಯೋಗವನ್ನ ತಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಈಗ ಅತಿಥಿಗಳ ಪರಿಚಯ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಬೆಳ್ತಂಗಡಿ ಉಪವಿಭಾಗದ ಮಾನ್ಯ ಉಪ ಪೊಲೀಸ್ ಅಧೀಕ್ಷಕಿ ಶ್ರೀಮತಿ ಸಿ.ಕೆ. ರೋಹಿಣಿ. ಮೂಲತಃ ಬೆಂಗಳೂರಿನ ಮಲ್ಲೇಶ್ವರಂನವರು. ತಮ್ಮ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಶಿಕ್ಷಣವನ್ನ ಬೆಂಗಳೂರಿನ ಕೇಂದ್ರೀಯ ಶಾಲೆಯಲ್ಲಿ ಮುಗಿಸಿ ನಂತರ ಎಕನಾಮಿಕ್ಸ್, ಮ್ಯಾಥಮೆಟಿಕ್ಸ್ ಹಾಗೂ ಸ್ಟ್ಯಾಟಿಸ್ಟಿಕ್ ವಿಷಯಗಳಲ್ಲಿ ಪದವಿಯನ್ನ ಪಡೆದಿರುತ್ತಾರೆ. ಆ ಬಳಿಕ ಸೋಷಿಯಾಲಜಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರುವ ಇವರು 2012ರಲ್ಲಿ ರಾಜ್ಯ ಲೆಕ್ಕಪತ್ರ ಹಾಗೂ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ನೇಮಕಾತಿಗೊಂಡು ಬೆಂಗಳೂರಿನಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ. 2022ನೇ ಸಾಲಿನಲ್ಲಿ ಪೊಲೀಸ್ ಇಲಾಖೆಯ ನೇರ ನೇಮಕಾತಿಯ ಮೂಲಕ ಡಿವೈಎಸ್ಪಿ ಹುದ್ದೆಯನ್ನ ಅಲಂಕರಿಸಿರುತ್ತಾರೆ. ಮೂಲ ತರಬೇತಿಯನ್ನ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿ ಪಡೆದುಕೊಂಡು ಆ ಬಳಿಕ ತುಮಕೂರು ಜಿಲ್ಲೆಯಲ್ಲಿ ತರಬೇತಿಯನ್ನ ಮುಗಿಸಿ 2024ರಲ್ಲಿ ಬೆಂಗಳೂರಿನ ವೈಲ್ಡ್ ಫೀಲ್ಡ್ ಸನ್ ಪೊಲೀಸ್ ಠಾಣೆಯಲ್ಲಿ ಮೇಲ್ದರ್ಜೆಗೆ ಏರಿಸಿದ ಎಸಿಪಿ ಹುದ್ದೆಗೆ ಮೊದಲ ಡಿವೈಎಸ್ಪಿ ಆಗಿ ನೇಮಕಗೊಂಡಿರುತ್ತಾರೆ. ಆ ನಂತರ 2025ನೇ ನವೆಂಬರ್ ತಿಂಗಳಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹೊಸದಾಗಿ ಸೃಜನೆಯಾದ ಬೆಳ್ತಂಗಡಿ ಉಪವಿಭಾಗದ ಮೊದಲ ಡಿವೈಎಸ್ಪಿ ಹುದ್ದೆಗೆ ವರ್ಗಾವಣೆಗೊಂಡು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೆಳ್ತಂಗಡಿ ಉಪವಿಭಾಗಕ್ಕೆ ವರದಿ ಮಾಡಿದ ಬಳಿಕ ರೋಹಿಣಿ ಮ್ಯಾಮ್ ಅವರ ಮಾರ್ಗದರ್ಶನದಲ್ಲಿ ಹಲವು ಕೊಲೆ ಹಾಗೂ ಕಳ್ಳತನ ಪ್ರಕರಣಗಳ ಆರೋಪಿಗಳನ್ನ ಪತ್ತೆ ಮಾಡುವಲ್ಲಿ ಶ್ರಮಿಸಿದ್ದಲ್ಲದೆ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣಗಳ ತನಿಖೆ, ಅತ್ಯಾಚಾರ ಪ್ರಕರಣಗಳು, ಪೋಕ್ಸೋ ಪ್ರಕರಣಗಳಲ್ಲಿ ತನಿಖೆ ನಡೆಸಿ ಪ್ರಕರಣಗಳ ವಿಲೇವಾರಿ ಮಾಡುವಲ್ಲಿ ವಿಶೇಷ ಶ್ರಮವನ್ನ ವಹಿಸಿರುತ್ತಾರೆ. ಜೊತೆಗೆ ಹಲವಾರು ವರ್ಷಗಳಿಂದ ಪ್ರಕರಣಗಳಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ದಸ್ತಗಿರಿ ಮಾಡುವಲ್ಲಿ ವಿಶೇಷ ಶ್ರಮವನ್ನ ವಹಿಸಿರುತ್ತಾರೆ. ಸಿ.ಕೆ. ರೋಹಿಣಿ ಮ್ಯಾಮ್ ಅವರ ಕುಟುಂಬ ವಿವರಣೆಯನ್ನ ನೋಡೋದಾದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂತಹ ಕೃಷ್ಣ ಕಿಶೋರ್ ಅವರನ್ನ ವಿವಾಹವಾಗಿ ಲಿಶಾನ್ ಹಾಗೂ ಶರ್ಮದಾ ಎಂಬ ಇಬ್ಬರು ಮಕ್ಕಳ ಜೊತೆ ಸುಖಿ ಸಂಸಾರವನ್ನ ನಡೆಸ್ತಾ ಇದ್ದಾರೆ. ಇಂತಹ ಗೌರವಾನ್ವಿತ ಅಧಿಕಾರಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ರೋಹಿಣಿ ಮೇಡಮ್ ಅವರಿಗೆ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀಗ ತಮ್ಮ ಸಂದೇಶ ಹಾಗೂ ಆಶಯದ ಮಾತುಗಳನ್ನ ಹಂಚಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಸ್ಡಿಎಂ ಅವ್ರಿಗೆ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ
ನನಗೆ ಇದು ಈ ವಿಚಾರ ನಿಮ್ಮ ಲೇಡೀಸ್ದು ಒಂದು ಹೆಲ್ತ್ ವಿಚಾರವಾಗಿ ನನಗೆ ತುಂಬಾ ಕಾಳಜಿ ಇದೆ. ನಮ್ಗೆ ಯಾಕಂದ್ರೆ ನಾನ್ ನೋಡಿದ ಹಾಗೆ ನಮ್ಮ ಪರಿವಾರದಲ್ಲಾಗ್ಲಿ ಎಲ್ಲೇ ಸುತ್ತಮುತ್ತ ಆಗ್ಲಿ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ವಿಮೆನ್ ಹೆಲ್ತ್. ನಿಮ್ಮ ಫ್ಯಾಮಿಲಿನಲ್ಲಿ ನೀವು ಎಲ್ಲಾ ಮಾಡ್ತೀರಾ, ದಿನದಲ್ಲಿ ಒಂದು ಲೇಡಿ ಇಲ್ದೇ ಇದ್ದಾಗಷ್ಟೇನೆ ಅವರ ಬೆಲೆ ಗೊತ್ತಾಗತ್ತೆ. ಅಂದ್ರೆ ಲೈಕ್ ಏನೇನ್ ಮಾಡ್ತಾ ಇದ್ರು ಅನ್ನೋದು ಅಲ್ಲಿ ಆ ಮನೆಯ ಗಂಡಸರಿಗೆ ಗೊತ್ತಾಗೋದು ಅವ್ರ ಅವತ್ ಏನೋ ಒಂದು ಕಾರಣಕ್ಕೆ ಒಂದು ದಿನ ಎಲ್ಲಾನ ಬೇರೆ ಕಡೆ ಆಚೆ ಹೋಗಿದ್ದಾಗಷ್ಟೇನೆ. ಇಲ್ಲ ಅಂದ್ರೆ ಅವ್ರ ಬೆಲೆ ಗೊತ್ತಾಗಲ್ಲ. ಯಾಕಂದ್ರೆ ಸೈಲೆಂಟ್ ಆಗಿ ನೀವು ಕೆಲ್ಸಗಳು ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಮತ್ತೆ ಆಯ್ತು, ಯಾರಿಗನ ಮನೆಯವ್ರಿಗೆ ಹುಷಾರಿಲ್ವಾ, ಮಕ್ಕಳಿಗೆ ಹುಷಾರಿಲ್ವಾ, ಫಸ್ಟ್ ಗಮನ ಕೊಡ್ತೀರಾ. ನಿಮಗ್ ಹುಷಾರಿಲ್ದೇ ಇದ್ರೆ ಎಷ್ಟಾಗತ್ತೋ ಅಷ್ಟು ನೆಗ್ಲೆಕ್ಟ್ ಮಾಡ್ತೀರಾ. ಯಾವಾಗ ತಡಿಯಕ್ಕಾಗಲ್ಲ ಇನ್ನ ಅನ್ನೋ ಹಂತದ್ ಬರೋವರೆಗೂ ನೆಗ್ಲೆಕ್ಟ್ ಮಾಡ್ತೀರಾ. ಆಮೇಲಿಂದ ತೀರಾ ಹತ್ತಿಗಿದ್ಮೇಲಿಂದ ಆಮೇಲಿಂದನೇ ಅಷ್ಟೇ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ನೋಡ್ತೀರಾ. ಅಷ್ಟೇ ಅಲ್ಲ, ಕೆಲವು ವಿಚಾರಗಳಲ್ಲಿ ಏನಾಗತ್ತೆ, ಒಂದು ಸಂಕೋಚ ಇರುತ್ತೆ, ಒಂದು ಇನ್ನೊಂದು ಒಂದು ಸ್ಟಿಗ್ಮಾ ಅಂತಾರಲ್ಲ, ಏನಂತಾರೋ ಜನ, ನನ್ಗೆ ಈ ತರ ಪ್ರಾಬ್ಲಮ್ ನನಗಿದೆ ಅಂತ ಅಂದ್ರೆ ಏನ್ ಅನ್ಬಿಡ್ತಾರೋ ಅಂತ ಯೋಚನೆ ತುಂಬಾ ಮಾಡ್ತೀರಾ. ಏನನ್ನ ಬೇರೆ ನನ್ನನ್ನ ಟ್ಯಾಗ್ ಮಾಡ್ಬಿಡ್ತಾರ. ಈಗ ಚಿಕ್ಕ ವಯಸ್ಸು ಮಕ್ಕಳಾದ್ರೆ ಒಂದು 15, 20, 25 ವರ್ಷ ಹುಡುಗಿ, 20 ವರ್ಷ ಮದ್ವೆ ಇನ್ನ ಇವಾಗ ಆಗಿದೆ ಅನ್ನೋ ಲೇಡೀಸ್ ಆದ್ರೆ ನನಗೆ ಪೀರಿಯಡ್ಸ್ ಸರಿಯಾಗಿ ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ, ನಾ ಹೇಳಿದ್ರೆ ಏನ್ ಅನ್ಕೊಂತಾರೋ, ನನ್ ಮೇಲೆ ಬ್ಲೇಮ್ ಮಾಡಿದ್ರೆ ಏನಂತಾರ, ಈ ತರ ಒಂದು ಯೋಚನೆ ಇರುತ್ತೆ. ಇನ್ನೊಂಚೂರು ಏಜ್ ಆದ್ಮೇಲಿಂದ ಅರೆ ನಾನು ಏನಾನ ಹೇಳಿದ್ರೆ ಹಿಂಗೆ ನನ್ ಮೇಲೆ ಸುಮ್ನೆ ಕಾರಣ ಹೇಳ್ತಿದ್ದಾರೆ ಅಂತ ಅನ್ಕೊಂತಾರೆ ಅನ್ನೋ ಒಂದು ಬ್ಲೇಮ್ ಬರುತ್ತೆ. ಬಿಕಾಸ್ ನಾನು ಇದೆಲ್ಲ ಯಾಕೆ ಹೇಳಬಲ್ಲೆ ಅಂದ್ರೆ ಇದು ಎಲ್ಲಾರ ಫ್ಯಾಮಿಲಿನಲ್ಲೂ ಇರುತ್ತೆ. ನೀವೇ ಅಲ್ಲ, ನಾನು ಎದುರಿಸ್ತೀನಿ. ಪ್ರತಿಯೊಬ್ರು ಇದನ್ನ ಎದುರಿಸಿ ಇದನ್ನ ನೋಡ್ಕೊಂಡೇ ಮುಂದೆ ಬರ್ಬೇಕು. ಆದ್ರೆ ನಾನು ಒಂದು ಮಾತು ಹೇಳೋದೇನಂದ್ರೆ, ನಿಮ್ಗೆ ಏನೇ ತೊಂದರೆ ಇರ್ಲಿ ಆಯ್ತಾ, ಯಾವತ್ತೂ ಅದನ್ನ ಮುಚ್ಚಿಡದೆ ಆಯ್ತಾ ಮುಂದಕ್ಕೆ ತಂದು ತರಬೇಕು. ಈ ತರ ಅಟ್ಲೀಸ್ಟ್ ಈ ತರ ಶಿಬಿರಗಳು ಮಾಡಿದಾಗ ನಿಮ್ಗೆ ಯಾಕಂದ್ರೆ ನಾನು ನಮ್ಮ ತಾಯಿನ 2009 ಕಳ್ಕೊಂಡೆ. ಶಿ ಹ್ಯಾಡ್ ಬ್ರೆಸ್ಟ್ ಕ್ಯಾನ್ಸರ್. ನಮಗೆಲ್ಲ ಅವೇರ್ನೆಸ್ ಇತ್ತು, ಫಸ್ಟ್ ಸ್ಟೇಜ್ ಅಲ್ಲೇ ಕಂಡಿಡಿದ್ವು. ಅದನ್ನ ನೀಟಾಗಿ ಫಸ್ಟ್ ಎಲ್ಲ ಇದು ಮಾಡಿದ್ರು. ಪ್ರೊಸೀಜರು ತುಂಬಾ ಅಗ್ರೆಸಿವ್ ಆಗಿತ್ತು. ಆಯ್ತು, ಅದನ್ನ ವಿ ಕುಡ್ ನಾಟ್ ಫೈಟ್. ಅವರು ತೀರ್ಕೊಂಡ್ರು, 2019 ತೀರ್ಕೊಂಡ್ರು. ನಾನು ಈ ಹುದ್ದೆಗೆ ಬರೋದನ್ನ ನೋಡಕ್ ಆಗ್ಲಿಲ್ಲ ಅವರು. ನನಗೆ ಅದೊಂದು ತುಂಬಾ ಅಸಮಾಧಾನ ಇದೆ. ನಮ್ ತಾಯಿ ಯಾವತ್ತು ಅವ್ರಿಗೆ ಆಸೆ ಇತ್ತು ಎಲ್ಲಾರ ಮುಂದಕ್ಕೆ ಬರ್ಲಿ ಅಂತ. ಇವತ್ತು ನೋಡಿದ್ರೆ ಅವ್ರಿಗೆ ಖುಷಿ ಇರೋದು. ಅವ್ರು ನೋಡಕ್ ಆಗಿಲ್ಲ ಅನ್ನೋದು. ಬಟ್ ಯಾಕಂದ್ರೆ ಅವ್ರ ಹೆಲ್ತ್ ಅವ್ರು ನೋಡ್ಕೋಬೇಕು. ನಾನು ಅದನ್ನೇ ಹೇಳೋದೇನಂದ್ರೆ, ನೀವು ಎಷ್ಟೇ ನಿಮ್ಮ ಮಕ್ಕಳಿಗೆ ಏನ್ ಮಾಡಿ ನಿಮ್ಮ ಹೆಲ್ತ್ ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಾಳೆ ದಿನ ತೊಂದರೆ ಆಗೋದು ನಿಮಗೆ, ಜೊತೆಗೆ ನಿಮ್ಮ ಮಕ್ಕಳಿಗೂ ಸಹ. ಎಷ್ಟು ಅವ್ರಿಗೆ ತಾಯಿ ಅಗತ್ಯ ಇರುತ್ತೆ ಅನ್ನೋದು ತಾಯಿ ಇಲ್ದೇ ಇರೋರ್ಗೆ ಅಷ್ಟೇ ಗೊತ್ತಾದ. ಈಗ ಮದ್ವೆ ಆದ್ಮೇಲೆ ನನಗೆ ಮಕ್ಕಳಿಗೆ ಎಷ್ಟು ನನ್ನ ತಾಯಿನ ನಾನ್ ಮಿಸ್ ಮಾಡ್ಕೊಂಡೆ ಅನ್ನೋದು ನನಗ್ ಗೊತ್ತು. ನನ್ನ ತಾಯಿ ಅವ್ರು ನೋಡ್ಕೊಂಡು ಅವ್ರು ಇರ್ಬೇಕಿತ್ತು ಅನ್ನೋ ತುಂಬಾ ಆಸೆ ನನಗೂ ಇದೆ. ಸೊ ಅದಕ್ಕೆ ಯಾವತ್ತಿಗೂ ಏನಂದ್ರೆ, ನಿಮ್ಮ ಹೆಲ್ತ್ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಲೇಡೀಸ್ಗೆ ನೀವು ಇದ್ ಮಾಡ್ದಂಗೆ ಒಂದೊಂದು ಏಜ್ ವಯಸ್ಸು ಒಂದೊಂದ್ ತರ ತೊಂದರೆಗಳು ಆಗ್ತಾ ಇರುತ್ತೆ. ಈಗ ಒಂದು 10, 15, 16 ವರ್ಷ ಆದ್ಮೇಲೆ ಸ್ಟಾರ್ಟಿಂಗ್ ನಿಮ್ಮ ಸೈಕಲ್ ಅದು ಸ್ಟಾರ್ಟ್ ಆದಾಗ ಅದು ಒಂಥರ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಇರ್ಬೋದು, ಎಲ್ಲ ಏನೇನ ಯೋಚನೆಗಳಿರ್ಬೋದು. ಈಗ ನಾವ್ ಇಂಥ ವಿಚಾರಗಳನ್ನ ಮಾತಾಡಕ್ಕೆ ಯೋಚನೆ ಮಾಡ್ತೀವಿ. ನಾವು ಈಗ ಎಲ್ಲಾರನು ಹಿಂಗ್ ನಾನ್ ಓಪನ್ ಆಗಿ ಮಾತಾಡ್ಬೋದಾ? ಮಾತಾಡ್ಬೇಕು. ಮಾತಾಡಿದ್ರೆ ಅಷ್ಟೇನೆ ನಾವು ಅದನ್ನ ಸಾಲ್ವ್ ಮಾಡ್ಕೊಳಾಗದು. ಹಿಂಜರಿದ್ರೆ ನಮ್ಮ ಹೆಲ್ತ್ಗೆ ಅಷ್ಟೇನೆ ನಾವು ತೊಂದರೆ ಮಾಡ್ಕೊಳ್ತೀವಿ. ಇನ್ಯಾರಿಗೂ ತೊಂದರೆ ಆಗಲ್ಲ, ನಮಗಷ್ಟೇ ತೊಂದರೆ ಮಾಡ್ಕೋತೀವಿ. ನಾವು ಮಾತಾಡ್ಬೇಕು, ಪರಿವಾರದಲ್ಲೂ ಮಾತಾಡ್ಬೇಕು, ಇದ್ರ ಬಗ್ಗೆ ಹೇಳ್ಬೇಕು. ಇಲ್ಲ, ಈ ತರ ನಂಗೆ ತೊಂದರೆ ಇದೆ, ನಾನು ಹೋಗ್ಬೇಕು, ನನ್ನ ಯಾರನ್ನ ತೋರಿಸ್ಬೇಕು, ನನ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಥವಾ ಏನಾನ ಇದೆ. ಯಾಕಂದ್ರೆ ಯಾವಾಗ್ಲೂ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ನೀವು ಅನ್ಕೋಬಹುದು ಇದು ನಾರ್ಮಲ್ ಇರ್ಬೋದು ಅಂತ, ಬಟ್ ಇಲ್ಲ, ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ನೀವು ಯಾವತ್ತೂ ಹಿಂಜರಿಕೊಡ್ದು. ಒಂದೊಂದು ಹಂತದಲ್ಲಿ ನಾನು ಹೇಳ್ದಂಗೆ, ಈಗ ಒಂದು 15ರಿಂದ ಮದ್ವೆ ಆದ್ಮೇಲೆ ಯಾವಾಗ್ಲೂ ಏನೋ ಮಕ್ಳು ಆಯ್ತಾ ನಾರ್ಮಲ್ ಆಗಿ ಹಾಕೊಂಡು ಹೋಗ್ಬಿಟ್ರೆ ತೊಂದರೆ ಇಲ್ಲ. ಆಗಿಲ್ಲ ಅಂದ್ರೆ ಫಸ್ಟ್ ಬ್ಲೇಮ್ ಬರೋದು ಯಾರ ಮೇಲೆ? ಏನೋ ತೊಂದರೆ ಇದೆ ಇವಳಿಗೆ ಅಷ್ಟೇ. ಎಷ್ಟು ಲೇಡೀಸ್ಗೆ ತೊಂದರೆ ಇರುತ್ತೋ ಅದಕ್ಕಿಂತ 10ರಷ್ಟು ಜಾಸ್ತಿ ಜೆಂಟ್ಸ್ಗೂ ತೊಂದರೆ ಇರ್ಬೋದು. ಎಲ್ಲಾರ್ನೂ ಪರಿಶೀಲನೆ ಮಾಡೋ ಅಗತ್ಯ ತುಂಬಾ ಇರುತ್ತೆ ಅಲ್ಲಿ. ಮತ್ತೆ ಲೇಡೀಸ್ದು ಅದಾಯ್ತು, ಒಂದ್ ಹಂತ ಆಯ್ತು, ಮಕ್ಕಳಾಯ್ತು, ಆಮೇಲೆ ಇನ್ನೂ ಜಾಸ್ತಿ ಅವ್ರ ಕೇರ್ ಅವ್ರು ಮಾಡ್ಬೇಕು. ಯಾಕಂದ್ರೆ ಅವ್ರು ಒಂದು 35-40 ವರ್ಷ ದಾಟದ ಮೇಲೆ ಅವ್ರ ಆರೋಗ್ಯ ತುಂಬಾ ಏರುಪೇರು ಆಗತ್ತೆ. 40ರಿಂದ 50 ವರ್ಷ ಸರಿಯಾಗಿ ಅಂದ್ರೆ
ಮೆನೋಪಾಸ್ ಟೈಮ್ ಅಂತಾರಲ್ಲ, ಅದನ್ನ ದಾಟೋದು ತುಂಬಾ ಕಷ್ಟ ಇದೆ. ಅದನ್ನ ನೀವು ಹೆಲ್ದಿಯಾಗಿ ದಾಟಿದ್ರಿ ಅಂದ್ರೆ ನಿಮ್ದು ಆರೋಗ್ಯ, ನಿಮ್ದು ವಯಸ್ಸು ತುಂಬಾ ದಿನ ಆರೋಗ್ಯವಾಗಿರಬಹುದು ನೀವು. ಆ ಟೈಮಲ್ಲೂ ಸುಮಾರು ತೊಂದರೆಗಳಾಗತ್ತೆ. ಏನೋ ಈಗ ನಾನು ಸುಮ್ನೆ ಸೊಂಟ ನೋವು ಜಾಸ್ತಿ ಇದೆಯಪ್ಪ ನನಗೆ, ನಾನು ಏನು ಇಲ್ಲ, ಸುಮ್ನೆ ಏನೋ ತೊಂದರೆ ಇರ್ಬೋದು, ಇಲ್ಲ, ಡಾಕ್ಟರ್ ತೋರಿಸ್ಕೊಳ್ಳಿ. ಸುಮಾರು ರೀಸನ್ಸ್ ಇದೆ, ಸುಮಾರು ಕಾಯಿಲೆಗಳು ಸುಮಾರು ಇದೆ. ಈಗ ನಿಮ್ದೆಲ್ಲ ಇವಾಗ ನೀವು ಇಲ್ಲಿ ಕೆಲವು ಇದ್ ಮಾಡ್ತಾ ಇದಾರೆ, ಟೆಸ್ಟ್ಗಳು ಫ್ರೀ ಆಗಿ ಮಾಡ್ತಿದ್ದಾರೆ. ಈಗ ಅದನ್ನ ಅದರಲ್ಲಿ ಕೆಲವು ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಕೆಲವು ರೆಗ್ಯುಲರ್ ಆಗಿ ಅವ್ರಿಗವರೇ ಟೆಸ್ಟ್ ಮಾಡ್ಕೊಳ್ಳೋ ಅಂತದ್ದು, ಅದು ಕೆಲವು ಇದೆ. ಲೈಕ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಪಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಒಂದ್ ಹಂತ ದಾಟೋವರೆಗೂ ಕಾಯೋ ನೆಸಿಟಿ ಇಲ್ಲ. ನೀವೇ ಒಂದು ಶೆಡ್ಯೂಲ್ ಇಟ್ಕೋಬಹುದು. ಓಕೆ, ತಿಂಗಳಿಗೆ ಈ ದಿನ ನಾನು ನನ್ನ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋತೀನಿ. ನಿಮ್ಗೆ ಅದು ತುಂಬಾ ಹೆಲ್ಪ್ ಆಗತ್ತೆ. ನಾಳೆ ಏನಾರ ತೊಂದರೆ ಇತ್ತು, ಏನೋ ಇದೆ ಪ್ರಾಬ್ಲಮ್ ಅಂತಂದಾಗ ನೀವು ಡಾಕ್ಟರ್ ಹತ್ರ ಅಪ್ರೋಚ್ ಮಾಡಬಹುದು. ಎಲ್ಲ ಅದು ತುಂಬಾ ಜಾಸ್ತಿ ಆಗಿ ತೊಂದರೆ ಆಗೋವರೆಗೂ ಕಾಯೋದಕ್ಕೆ ಹೋಗ್ಬೇಡಿ. ಇದು ನನ್ನ ರಿಕ್ವೆಸ್ಟ್. ಯಾಕಂದ್ರೆ ನಾನು ನೋಡ್ತೀನಲ್ಲ, ಈಗ ಇವ್ರು ಹೇಳ್ದಂಗೆ ಒಂದು ಲೇಡಿ ಮನೆಯಲ್ಲಿ ಹೆಲ್ದಿಯಾಗಿ ಇದ್ದು ಎಲ್ಲ ನೋಡ್ಕೊಳಕಾದ್ರೆ ಆ ಇಡೀ ಪರಿವಾರ ಚೆನ್ನಾಗಿರತ್ತೆ. ಆದ್ರೆ ಒಂದು ಲೇಡಿ ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ನಾನು ನೋಡ್ಕೊಂತಾ ಇದೀನಿ, ನಾನು ಕೆಲಸ ಮಾಡ್ತೇನೆ, ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ನೋಡ್ಕೊಂಡ್ರೆ ಬರೀ ಟೆಂಪರರಿ ಆಗತ್ತೆ, ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ. ನಿಮ್ಗೆ ಏನಾರ ತೊಂದರೆ ಆಯ್ತಂದ್ರೆ ನಾಳೆ ಯಾರು ನೋಡ್ಕೊಳ್ಳೋರು ಇರಲ್ಲ ಪರಿವಾರ. ಅದು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೆ ನಿಮ್ಮನ್ನ ನೀವು ತುಂಬಾ ನೋಡ್ಕೊಳ್ಳೋದಕ್ಕೆ, ಅದನ್ನ ನೀವು ಸೆಲ್ಫಿಶ್ ಆಗಲ್ಲ, ಅದು ನೆಸೆಸಿಟಿ ಇರುತ್ತೆ. ಇಟ್ಸ್ ಅ ನೆಸೆಸರಿ ಥಿಂಗ್ ದಟ್ ಯು ಶುಡ್ ಡೂ. ಅಫ್ಕೋರ್ಸ್ ಜೊತೆಲಿರೋ ಜೆಂಟ್ಸು ಹೇಳೋದು, ನೋಡ್ಕೊಳ್ಳಿ, ಒಂದು ಪ್ರಯಾರಿಟಿ ಕೊಡಿ ಅಂತ. ನಿಮ್ಗೆ ಅವ್ರು ಇಲ್ದೇ ಇದ್ರೆ ನಿಮ್ಗೆ ಅದೇ ತರ ಸಂಸಾರ ನಡ್ಸಕ್ ಆಗೋದಿಲ್ಲ, ಲೈಫೇ ನಡ್ಸಕ್ ಕಷ್ಟ ಆಗತ್ತೆ. ಅದನ್ನ ಯೋಚನೆ ಮಾಡಿ ನೋಡ್ಕೊಳ್ಳಿ. ನಿಮ್ಮ ಜೊತೆ ಇರೋರು, ನಿಮ್ಮ ಅರ್ಧಾಂಗಿನಿಗಳನ್ನ ನೋಡ್ಕೊಳ್ಬೇಕು. ಅದನ್ನ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಹೆಣ್ಣಿನ ಆರೋಗ್ಯ ಎಷ್ಟು ಮುಖ್ಯ, ಅವರ ಕಾಳಜಿ ಎಷ್ಟು ಅಗತ್ಯ ಎಂಬುದರ ಬಗ್ಗೆ ಪ್ರೇರಣಾದಾಯಕ ಮಾತುಗಳನ್ನಾಡಿದ ಮ್ಯಾಮ್, ನಿಮಗೆ ಧನ್ಯವಾದಗಳು. ಇದೀಗ ನಮ್ಮ ಸಂಸ್ಥೆಯ ತಜ್ಞ ವೈದ್ಯರಾದಂತಹ ಸ್ವರ್ಣಲತಾ ಮ್ಯಾಮ್, ಡಾಕ್ಟರ್ ಸ್ವರ್ಣಲತಾ ಮ್ಯಾಮ್ ಅವರು ಶಿಬಿರವನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಜನಾರ್ದನಾಯ ನಮಃ. ನಾವು ಈ ಕ್ಯಾಂಪ್ ಮಾಡಿದ ಮೇನ್ ಉದ್ದೇಶ ಮಹಿಳೆಯರ ಆರೋಗ್ಯದ ಬಗ್ಗೆ. ಮೇಡಮ್ ಆಲ್ರೆಡಿ ಹೇಳಿದ್ದಾರೆ, ಕುಟುಂಬದ ಆರೋಗ್ಯ ಅಂದ್ರೆ ಮಹಿಳೆಯರು ಆರೋಗ್ಯವಾಗಿರ್ತಾರೆ. ನಾವು ಈ ಕ್ಯಾಂಪ್ ಮಾಡೋದು ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ಲಿಕ್ಕೆ. ಇಂಡಿಯಾದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮೊದಲನೇದಾಗಿ ತುಂಬಾ ಜಾಸ್ತಿ ಇದೆ, ಹಾಗೂ ಸರ್ವೈಕಲ್ ಕ್ಯಾನ್ಸರ್ ಎರಡನೇದು. ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಡೆತ್ ಆಗ್ಲಿಕ್ಕೆ ಮಹಿಳೆಯರು ಮೇನ್ ಕಾರಣ ಬ್ರೆಸ್ಟ್ ಕ್ಯಾನ್ಸರ್ ಒಂದು, ಆ ನಂತರ ಸರ್ವೈಕಲ್ ಕ್ಯಾನ್ಸರ್. ನಾವಿಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ಲಿಕ್ಕೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೇವೆ. ಅದು ಎಲ್ಲ 3 ವರ್ಷಕ್ಕೊಮ್ಮೆ ಎಲ್ಲ ಮಹಿಳೆಯರು ಮಾಡಿಕೊಂಡ್ರೆ ಒಳ್ಳೇದು. 40 ವರ್ಷದ ನಂತರ 3 ವರ್ಷಕ್ಕೊಮ್ಮೆ ಈ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಮಾಡ್ಬೇಕು. ಗರ್ಭ ಕೊರಳಿನ ನೀರನ್ನು ತೆಗೆದು ನಾವು ಟೆಸ್ಟಿಗೆ ಕಳಿಸ್ತೇವೆ. ಅದರಲ್ಲಿ ಯಾವ ತರ ಏನಾದ್ರು ತೊಂದರೆ ಇದ್ರೆ ಗೊತ್ತಾಗ್ತದೆ. ಹಾಗೆ ಬೇರೆ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಕಂಡು ಹಿಡಿಯೋದಂದ್ರೆ ಮೇಡಮ್ ಹೇಳಿದಾಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ನೀವು ಸ್ನಾನ ಮಾಡುವಾಗಲ್ಲ ಹೀಗೆ ವಾರಕ್ಕೊಂದ್ಸಲ ಟೆಸ್ಟ್ ಮಾಡಿಸ್ತಾ ಇರಿ. ಹೀಗೆ ಫ್ಲಾಟ್ ಹ್ಯಾಂಡ್ ಅಲ್ಲಿ ಟೆಸ್ಟ್ ಮಾಡ್ಕೊಳ್ಬೇಕು. ಏನಾದ್ರು ಗಂಟು ಏನಾದ್ರು ಕಂಡಿಡಿದ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಬಂದು ಚೆಕ್ಅಪ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಆರೋಗ್ಯವನ್ನು ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಮ್ಯಾಮ್. ನಮ್ಮ ಸಂಸ್ಥೆಯಲ್ಲಿ ಮತ್ತೋರ್ವ ತಜ್ಞ ಸ್ತ್ರೀರೋಗ ವೈದ್ಯರಿದ್ದಾರೆ, ಡಾಕ್ಟರ್ ಪ್ರಿಯಾಂಕಾ ಜಯದೇವ್ ಮ್ಯಾಮ್. ಇವರು ಕೂಡ ಶಿಬಿರವನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಂದು ಸೀನಿಯರ್ ಮೇಡಮ್ ಅಂಡ್ ಡಿವೈಸ್ ಪಿ ಮೇಡಮ್ ಅವರು ಆಲ್ರೆಡಿ ಎಲ್ಲ ಅದರ ಇಂಪಾರ್ಟೆನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಅದು ಅವ್ರು ಹೇಳಿದೆಲ್ಲ ಲೈಕ್ 100% ಟ್ರೂ. ನಾವು ಮಹಿಳೆಯರ ಹೆಲ್ತ್ ಅನ್ನು ಆಫನ್ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ. ಸೊ ಇಫ್ ಯು ಪ್ರಯಾರಿಟೈಸ್ ಯೋರ್ ಹೆಲ್ತ್ ಫಸ್ಟ್, ನಿಮ್ಮ ಫ್ಯಾಮಿಲಿಯನ್ನು ನೀವು ನೋಡ್ಕೊಳ್ಬಹುದು. ಸೊ ಯೋರ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಕಾಳಜಿ ತಗೊಳ್ಳಿ. ಪ್ಲಸ್ ಇವಾಗ SGM ಹಾಸ್ಪಿಟಲ್ ಅಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ವಿಸಸ್ ಕೂಡ, ದುರ್ಬೀನ್ ಆಪರೇಷನ್ ಹೇಳ್ತೇವೆ, ಕೀ ಹೋಲ್ ಸರ್ಜರೀಸ್ ಹೇಳ್ತೇವೆ, ಅದ್ರ ಸರ್ವಿಸಸ್ ಕೂಡ ಈಗ ಆಲ್ಮೋಸ್ಟ್ 1.5 years ಇಂದ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಏನಾಗ್ತದೆ ಅಂದ್ರೆ ನಿಮ್ದು ಸರ್ಜರೀಸ್ ಕೂಡ ಕನ್ವೀನಿಯಂಟ್ ರೀತಿಯಲ್ಲಿ ಬೇಗ ರಿಕವರಿ ಆಗುವ ಹಾಗೆ ಈಸಿಲಿ ಮುಗ್ದು, ಸೊ ನಿಮ್ಗೂ ಪ್ರಾಬ್ಲಮ್ಸ್ ಆಗುದಿಲ್ಲ, ಬೇಗ ಮನೆಗೆ ಹೋಗ್ಬೋದು, ಬೇಗ ರಿಕವರಿ ಆಗ್ಬೋದು. ಸೊ ನಿಮ್ಗೂ ಸ್ಟ್ರೆಸ್ ಕಮ್ಮಿ, ನಮಗೂ ಸ್ಟ್ರೆಸ್ ಕಮ್ಮಿ ಅನಿಸ್ತದೆ. ಸೊ ಅದು ಸರ್ವಿಸಸ್ ಉಪಯೋಗಿಸಿ ಅಂತ ಹೇಳಿ ನನ್ನ ಮಾತನ್ನು. ಧನ್ಯವಾದಗಳು ಮ್ಯಾಮ್. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ
ಎಂ ಜನಾರ್ದನ್ ಸರ್ ಇವರು ಆರೋಗ್ಯ ಸೇವೆಯನ್ನ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಯಶಸ್ಸಿಗೆ ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಇದೀಗ ಈ ಕಾರ್ಯಕ್ರಮದ ಕುರಿತು ತಮ್ಮ ಅಮೂಲ್ಯ ವಿಚಾರಗಳನ್ನ ಹಂಚಿಕೊಳ್ಬೇಕಾಗಿ ಸರ್ ನಿಮ್ಮಲ್ಲಿ ವಿನಂತಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ಇವತ್ತು ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಸ್ತ್ರೀರೋಗ ತಪಾಸಣೆ ಶಿಬಿರ ಇಲ್ಲಿ ನಡೀತಾ ಇದೆ. ತಮ್ಗೆಲ್ಲ ಗೊತ್ತಿದೆ, ಸ್ತ್ರೀ ಒಂದು ಪಾತ್ರ ಒಂದು ಸೊಸೈಟಿನಲ್ಲಿ ಅಲ್ಲ, ಫ್ಯಾಮಿಲಿನಲ್ಲಿ ಅಲ್ಲ, ಇಡೀ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತಮ್ಗೆ ಗೊತ್ತಿದೆ. ಸೊ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಯಾರನ್ನು ಗೆಸ್ಟ್ ಆಗಿ ಕರೆದ್ರೆ ಉಚಿತವಾಗಿ ಇರುತ್ತೋ, ಉನ್ನತವಾಗಿ ಇರುತ್ತೋ ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಟೀಮ್ ಜೊತೆಗೆ, ಡಾಕ್ಟರ್ಸ್ ಜೊತೆಗೆ ಎಲ್ಲರೂ ಬಾಯಿಂದ ಒಂದೇ ಬಂದಿದ್ದು, ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಇದೀಗ ಜಾಯಿನ್ ಆದ ರೋಹಿಣಿ ಮೇಡಮ್ ಈಸ್ ದ ಬೆಸ್ಟ್ ಸೂಟಬಲ್ ಪರ್ಸನ್ ಅಂತ, ಹೈಲಿ ಇನ್ಸ್ಪಿರೇಷನ್ ಪರ್ಸನ್ ಅಂದ್ರು. ಅದಕ್ಕೆ ನಾವು ಅವ್ರನ್ನ ಹೋಗಿ ಬೇಡ್ಕೊಂಡು ಕೂಡಲೇ ಅವರು ಹೃತ್ಪೂರ್ವಕವಾಗಿ ಇದಕ್ಕೆ ಆಕ್ಸೆಪ್ಟ್ ಮಾಡಿದ್ದಾರೆ. ನಿನ್ನೆ ಇಡೀ ರಾತ್ರಿ 5 ತನಕ ನೈಟ್ ಡ್ಯೂಟಿ ಮಾಡಿದ್ದಾರೆ, ರೌಂಡ್ಸ್ ಹೋಗಿದ್ದಾರೆ. ಹೋಗಿ ಮತ್ತೆ ಇವತ್ತು ಮಾತು ಕೊಟ್ಟಿದ್ದೀನ ಅಂತ ಪಾಪ ಮತ್ತೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಒಂದು ಅಂದ್ರೆ ಟೈರ್ಡ್ ಕಾಣಿಸ್ತಾ ಇಲ್ಲ ನೋಡಿ, ಇಡೀ ರಾತ್ರಿ 5 ತನಕ ರೌಂಡ್ಸು ಬೇರೆ ಬೇರೆ ಕಡೆ ನೈಟ್ ರೌಂಡ್ಸ್ ಹೊಡೆದು 5 ಗಂಟೆಗೆ ಬಂದು ರೆಡಿಯಾಗಿ ಹೀಗೆ ಇಲ್ಲಿ ಬಂದಿದ್ದಾರೆ. ನಮ್ಮ ಜೊತೆಗೆ ತಿಂಡಿ, ಅವ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೇಡಮ್ ಬಗ್ಗೆ ತಿಳಿಸ್ಬೇಕಂದ್ರೆ, ಆಕ್ಚುಲಿ ಅವರು ಇದಕ್ಕಿಂತ ಮುಂಚೆ ಒಂದು ಪ್ರೋಗ್ರಾಮ್ನಲ್ಲಿ ನಾನು ಅವ್ರ ಜೊತೆಗೆ ಅಟೆಂಡ್ ಆಗಿ ಕೇಳೋ ಒಂದು ಭಾಗ್ಯ ಸಿಕ್ತು. ಸೈಬರ್ ಸೆಕ್ಯೂರಿಟಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ಲಾಸ್ಟ್ ಟೈಮ್. ಸೈಬರ್ ಸೆಕ್ಯೂರಿಟಿ, ಫೋನ್ನಲ್ಲಿ ಯಾವ ಥರ ಮೋಸ ಆಗ್ತಾ ಇದೆ, ಯಾವ ಥರ ಸೈಬರ್, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಬಟ್ ಇವತ್ತು ಈ ಒಂದು ಅಕೇಶನ್ಗೆ ತಕ್ಕಂತೆ ಒಂದು ಅವ್ರು ಅಂದಿದ್ದು, ಯಾವಾಗ ಪೂಜರ್ ಸಹಿತ ಅದೇ ಅಂತಾರೆ, ಮನೆಯಲ್ಲಿ ಏನೇ ಒಂದು ಕಾಯಿಲೆ ಇದ್ರೆ, ಮಗುಗಾಯ್ತೋ ಹಸ್ಬೆಂಡ್ಗಾಯ್ತೋ ಏನೋ ಒಂದು ಗಲಾಟೆ ಮಾಡಿ ಅವರೇ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ತೋರಿಸ್ತಾರೆ ಅವ್ರು. ಬಟ್ ಖುದ್ದು ಅವ್ರಿಗೆ ಹೆಲ್ತ್ ಏನಾರು ಸರಿ ಇಲ್ಲ ಅಂದ್ರೆ ನಾಳೆ ಹೋಗುವ, ನಾಳೆ, ಯಾಕಂದ್ರೆ ಅವ್ರ ಪ್ರಯಾರಿಟಿ ಫ್ಯಾಮಿಲಿ ಇರುತ್ತೆ ಬಿಟ್ಟು ಅವ್ರ ಸ್ವಂತದ ಬಗ್ಗೆ ಥಿಂಕಿಂಗ್ ಇರಲ್ಲ ಅವ್ರಿಗೆ, ಮೇಡಮ್ ಅಂದಂಗೆ. ಸೊ ಏನಾಗುತ್ತೆ, ಅದರಿಂದ ಒಂದು 10 ರೂಪಾಯಿನಲ್ಲಿ ಸಣ್ಣ ಟ್ಯಾಬ್ಲೆಟ್ನಲ್ಲಿ ಹೋಗೋದು 1,000 ರೂಪಾಯಿಗೆ ತನಕ ಆ ಕಾಳಜಿ ಸೀರಿಯಸ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ನಾವು ಪೂಜ್ಯರ ಜೊತೆಗೆ ಮಾತಾಡಿದಾಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಉದ್ದೇಶದಿಂದ ನಾವು ಇದಕ್ಕಿಂತ ಮುಂಚೆ ಅಂದ್ರೆ ಈಗ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ. ಬಟ್ ಸುಮಾರು ಮಂದಿ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಗ್ರೂಪ್ಸ್ ಇದ್ದಾವೆ. ಅದರಲ್ಲಿ ಕಾನ್ಸ್ಟೆಂಟ್ ಆಗಿ ನಮ್ಮಲ್ಲಿ ಇರುವ ತಜ್ಞರು ಯಾವ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರಿಂದ ಸೀಸನಲ್ ಕಾಯಿಲೆಗಳ ಬಗ್ಗೆ ಆಗಲಿ, ಇಂಥ ಬೇರೆ ಬೇರೆ ಪ್ರಿವೆನ್ಷನ್ ಏನ್ ಮಾಡ್ಬೋದು ಅನ್ನೋದು ಕಂಟಿನ್ಯೂಸ್ 1.5 ನಿಮಿಷದ್ದು ಸಣ್ಣ ರೀಲ್ಸ್ ಕಂಟಿನ್ಯೂಸ್ ನಾವು ರಿಲೀಸ್ ಮಾಡ್ತಾ ಇದೀವಿ. ದಯವಿಟ್ಟು ಯಾರು ಅದರಲ್ಲಿ ಮೆಂಬರ್ ಆಗಿಲ್ಲ ಅಂದ್ರೆ ಇವತ್ತು ನಿಮ್ಮ ನಂಬರ್ ಅಲ್ಲಿ ಕೊಡಿ, ನಿಮ್ದೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿ. ತುಂಬಾ ಉಪಯೋಗ ಆಗುತ್ತೆ. ಮಕ್ಕಳ ಬಗ್ಗೆ ಆಗಲಿ, ನಿಮ್ಮ ಬಗ್ಗೆ ಆಗಲಿ, ಬೇರೆ ಇತರತ್ತ ಎಲ್ಲ ಕಾಯಿಲೆದು ಮನೆಯಲ್ಲೇ ಸಣ್ಣ ಮದ್ದು, ಮನೆ ಮದ್ದು ಅಂತೀವಲ್ಲ, ಅದು ತಗೊಂಡು ಹಾಸ್ಪಿಟಲ್ ಬರ್ಲಾರ್ದು ಯಾವ ತರ ನಿಮ್ಗೆ ಆಗ್ಬೋದು ಅನ್ನೋದು ನಮ್ಮ ಮಾರ್ಕೆಟಿಂಗ್ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಅದೊಂದು ಇವತ್ತು ಆದಷ್ಟು ಅವ್ರದ್ದೊಂದು ಗ್ರೂಪ್ ಮಾಡಿ ಅವ್ರಿಗೆ ಇದು ಶೇರ್, ಎಸ್ಪೆಷಲಿ ಲೇಡೀಸ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಹೆಮ್ಮೆಯ ಡಾಕ್ಟರ್ಸ್ ಇಬ್ಬರು ಇದ್ದಾರೆ. ವಿ ಆರ್ ವೆರಿ ಪ್ರೌಡ್. ಸ್ವರ್ಣಲತಾ ಮೇಡಮ್ ಆಗಲಿ, ಪ್ರಿಯಾಂಕಾ ಜಯದೇವ್ ಮೇಡಮ್ ಆಗಲಿ, ತುಂಬಾ ಹೈಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ. ಅವ್ರ ಜೊತೆಗೆ ನರ್ಸಸ್ ಸಹಿತ ನಮ್ಮಲ್ಲಿ ಹೆಮ್ಮೆಯ ನರ್ಸಸ್ ಇದ್ದಾರೆ. ಮೇಡಮ್ ತುಂಬಾ ಹೆಮ್ಮೆಯಿಂದ ನಾನು ಅನ್ಬೋದು, ನಮ್ಮ LT ಲೇಬರ್ ಥಿಯೇಟರ್ ನಲ್ಲಿ ಇರೋ ನರ್ಸಸ್ ಏನಿದ್ದಾರೆ, ಮಾನ್ಯತಾ ಅಂತ ಒಂದು ಎಕ್ಸಾಮಿನೇಷನ್ ನಡೀತೈತಿ ಇಡೀ ದೇಶದಲ್ಲಿ. 16 out of 16 ಸ್ಕೋರ್ ಮಾಡಿದ್ದಾರೆ. ಇಟ್ಸ್ ಒನ್ಲಿ ಅಂದ್ರೆ ಇಡೀ ದೇಶದಲ್ಲಿ 2ನೇ ಹಾಸ್ಪಿಟಲ್ ಅಂತೆ ಇದು. ಟೋಟಲ್ ಸಾವಿರಾರು ಹಾಸ್ಪಿಟಲ್ಸ್ ಇದಾವೆ, ಅದರಲ್ಲಿ 10 ಹಾಸ್ಪಿಟಲ್ ಮಾತ್ರ ಮಾನ್ಯತಾ ಸರ್ಟಿಫಿಕೇಶನ್ ಸಿಕ್ಕಿದೆ. ಅದರಲ್ಲಿ
ಅಂದ್ರೆ ಒಂದು ಡಾಕ್ಟರ್ ಬರೋದು ಒಂದು 5 ನಿಮಿಷ 6 ನಿಮಿಷ ಲೇಟ್ ಆದ್ರೂ ಅವ್ರು ಅದನ್ನು ಮ್ಯಾನೇಜ್ ಮಾಡ್ಬೋದು. ಅಂತ ಒಂದು ಎಕ್ಸಾಮ್ ನಲ್ಲಿ 16 ಔಟ್ ಆಫ್ 16 ಸ್ಕೋರ್ ಮಾಡಿ ಒಂದು ಹೆಮ್ಮೆ ಇದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ ಒಳ್ಳೆ ಡಾಕ್ಟರ್ ಕಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಡಾಕ್ಟರ್ ಕಡೆ ಕೆಲಸ ಮಾಡೋದ್ರಿಂದ ಅವರ ಈ ಒಂದು ಟೆಕ್ನಿಕ್ಸ್ ಅವರು ಕಲಿಯಕ್ಕಾಗಿದೆ. ಯಾಕಂದ್ರೆ ಓದಿದೆ ಬರಲ್ಲ, ಒಂದು ಉತ್ತಮವಾದ ಒಂದು ಡಾಕ್ಟರ್ ಕಡೆ ಶಿಷ್ಯರಿಕ ಮಾಡಿದ್ರೋದ್ರಿಂದ ಇದು ಒಂದು ಸಾಧ್ಯ ಆಗಿದೆ. ಸೊ ಕ್ರೆಡಿಟ್ ಗೋಸ್ ಟು ಬೋತ್ ಆಫ್ ಯು. ಆ ಮಾನ್ಯತೆ ಸಿಕ್ಕಿದೆ ಅಂದ್ರೆ ಡೆಫಿನೆಟ್ಲಿ ನಿಮ್ ಇಬ್ಬರಿಗೆ ನೀವು ಆತರ ಅವ್ರಿಗೆ ಟ್ರೈನ್ ಮಾಡಿದಿರಿ, ತುಂಬಾ ಹೆಮ್ಮೆಯ ವಿಷಯ. ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ರಿ, ನಿಮ್ಗೆ ತುಂಬಾ ನಾವು ಧನ್ಯವಾದ ತಿಳಿಸ್ತೇವೆ. ಯಾಕಂದ್ರೆ ಪ್ರತಿ ತಿಂಗಳ ನಾವು 3 ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ. 2 ಹೊರಗೆ ಎಲ್ಲಿ ಡಾಕ್ಟರ್ಸ್ ಕಡಿಮೆ ಇದ್ದಾರೋ ಅಥವಾ ಬಂದಿಲ್ಲೋ ಅಂತ ರಿಮೋಟ್ ವಿಲೇಜಸ್ ನಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ. 1 ಮೆಡಿಕಲ್ ಕ್ಯಾಂಪ್ ಇನ್ ಹೌಸ್ ಮಾಡ್ತೀವಿ. ಇವತ್ತು ಈ ತಿಂಗಳ ಇದು ಇನ್ ಹೌಸ್ ಇಲ್ಲಿ ಆಗ್ತಾ ಇದೆ. ಸೊ ಈ ಒಂದು ಇದರಲ್ಲಿ ತಪಾಸಣಾ ಶಿಬಿರದಲ್ಲಿ ಒಳ್ಳೆ ಡಿಸ್ಕೌಂಟ್ ಸಹಿತ ಕೊಡ್ತಾ ಇದೀವಿ. ಸೊ ಅದಕ್ಕೆ ಪೂರ್ತಿ ಲಾಭ ಪಡಬೇಕು. ತಮಗೆ ಗೊತ್ತಿದೆ, 2 ನಿಮಿಷದಲ್ಲಿ ನಾನು ಮುಗಿಸ್ತೀನಿ, ಲೇಟ್ ಆಗ್ತಾ ಇದೆ. ಬೇರೆ ಸುಮಾರು ಮಂದಿ ಬಂದಿರೋದ್ರಿಂದ ನಮ್ಮಲ್ಲಿ 4 ಮಂದಿ ಫಿಸಿಷಿಯನ್ಸ್ ಇದ್ದಾರೆ. ತುಂಬಾ ಹೈಲಿ ಎಕ್ಸ್ಪೀರಿಯನ್ಸ್ 4 ಮಂದಿ ಫಿಸಿಷಿಯನ್ಸ್ ಇದ್ದಾರೆ, ಡಾಕ್ಟರ್ಸ್. ಮತ್ತೆ 2 ತುಂಬಾ ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಇದ್ದಾರೆ. 5 ಮಂದಿ ಆರ್ಥೋ ಸರ್ಜನ್ಸ್ ಇದ್ದಾರೆ. ಅದ್ರ ಜೊತೆಗೆ ಲೇಟೆಸ್ಟ್ ತುಂಬಾ ಹೆಮ್ಮೆಯ ವಿಷಯ ಅಂದ್ರೆ ನ್ಯೂರೋ ಸರ್ಜನ್ ಸಹಿತ ಇತ್ತೀಗ ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ನ್ಯೂರೋ ಸರ್ಜನ್ ಇರೋದ್ರಿಂದ ಈಗ ಮೊನ್ನೆ ಹೆಗ್ಡೆಜಿ 2 ಕೋಟಿ ತನಕ ಆಪರೇಷನ್ ಥಿಯೇಟರ್ಗೆ ಸ್ಯಾಂಕ್ಷನ್ ಆಗಿದೆ. ನಾವು ಮಾಡ್ಯುಲರ್ ಥಿಯೇಟರ್ ಈಗ ಆಚೆ ಕಟ್ತಾ ಇದೀವಿ, ಒಂದು 3 ತಿಂಗಳಕ್ಕೆ ರೆಡಿ ಆಗುತ್ತೆ. ಆ ಥಿಯೇಟರ್ಸ್ ನಲ್ಲಿ ಈ ಆರ್ಥೋ ಸರ್ಜನ್ ಅಥವಾ ನ್ಯೂರೋ ಸರ್ಜರಿ ಆಗೋದ್ರಿಂದ ನಿಮ್ಗೆ ಮಿನಿಮಲ್ ಅಥವಾ ನೋ ಆಂಟಿಬಯೋಟಿಕ್ಸ್ ಇಲ್ಲಾರ್ದೆ, ಅಂದ್ರೆ ಅದರಿಂದ ದುಡ್ಡು ಕಡಿಮೆ ಖರ್ಚಾಯಿತು, ಬೇಗ ರಿಕವರಿ ಆಯ್ತು, ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ. ಸೊ ತುಂಬಾ ಇಂಥ ಸಣ್ಣ ಊರಿನಲ್ಲಿ ಇಂಥ ಒಂದು ಇನ್ವೆಸ್ಟ್ಮೆಂಟ್ ಪೂಜ್ಯರು ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ನಾನು ಡೆಫಿನೆಟ್ ಆಗಿ ಹೆಮ್ಮೆಯಿಂದ ಅಂತೇಳಿ. ಯಾಕಂದ್ರೆ ಈ ಊರಲ್ಲಿ ಜನರಿಗೆ ಒಳ್ಳೇದಾಗ್ಲಿ, ಅವರು ಆದಷ್ಟು ಬೇರೆ ಕಡೆ ಹೋಗ್ಬಾರ್ದು, ಕಡಿಮೆ ದರದಲ್ಲಿ ಅವ್ರಿಗೆ ಆಗ್ಬೇಕು ಉತ್ತಮವಾದ ರೀತಿನಲ್ಲಿ ಅಂತ. ಇದೀಗ ನಮ್ಮ KMC ನಲ್ಲಿ 4.5 ವರ್ಷ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ನಲ್ಲಿ ಕೆಲಸ ಮಾಡಿದವರು ಡಾಕ್ಟರ್ ಕಾರ್ತಿಕ್ ಅಂತ ನಮ್ಮಲ್ಲಿ ER ನಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅದರಿಂದ ನಮ್ಮ ER ಡಿಪಾರ್ಟ್ಮೆಂಟ್ ಮತ್ತಷ್ಟು ಈಗ ಸ್ಟ್ರಾಂಗ್ ಆಗಿದೆ. ಮತ್ತೆ ನಿಮ್ಗೆ ಗೊತ್ತಿದೆ, ಕಣ್ಣಿನ ಡಾಕ್ಟರ್ ಇದ್ದಾರೆ, ಫಿಕೋ ಸರ್ಜರಿ ಸಹಿತ ಈಗ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹಿತ ಈಗ ಮೊನ್ನೆ 1.25 crore ಸ್ಯಾಂಕ್ಷನ್ ಮಾಡಿ ಥಿಯೇಟರ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. MRI ಬಂದಿದೆ, ತಮಗೆ ತುಂಬಾ ಸಂತೋಷವಾದ ವಿಷಯ. 10 ಕೋಟಿ ರೂಪಾಯಿದು MRI ಬಂದಿದೆ. ಅದು ಜುಲೈ ಇಂದ ಅದು ಸೇವೆ ಸ್ಟಾರ್ಟ್ ಆಗಿದೆ. CT ಸ್ಕ್ಯಾನ್ ಆಲ್ರೆಡಿ ಇದೆ, MRI ಆಲ್ರೆಡಿ ಇದೆ. ಮತ್ತೆ ಇದ್ರ ಜೊತೆಗೆ ಕಿವಿ ಅಂದ್ರೆ ENT, ಕಿವಿ ಗಂಟ್ಲು ಇದ್ರ ಡಾಕ್ಟರು ನಮ್ಮಲ್ಲಿ ಇದ್ದಾರೆ, ಡೆಂಟಲ್ ಇದ್ದಾರೆ, ಚರ್ಮರೋಗ ತಜ್ಞರಿದ್ದಾರೆ, ಸೈಕ್ಯಾಟ್ರಿ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸೈಕ್ಯಾಟ್ರಿ ಅಂದ್ರೆ ಯೂಸಲಿ ಏನೋ ಒಂದು ಮೆಂಟಲ್ ಪ್ರಾಬ್ಲಮ್ ಬಂದೆ ಮಾತಂತಲ್ಲ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಥವಾ ಲೋನ್ಲಿನೆಸ್ ಫೀಲ್ ಆಗ್ತಾ ಇದ್ದಾರೆ, ಎಕ್ಸಾಮಿನೇಷನ್ ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದಾರೆ, ಅಥವಾ ಪ್ರತಿದು ನೋಡಿದ ಕೂಡಲೇ ಭಯಪಡ್ತಾರೆ, ಇಂಥದಕ್ಕೆ ಕೌನ್ಸಿಲಿಂಗ್ ಆಗುತ್ತೆ. ಫುಲ್ ಟೈಮ್ ನಮ್ಮಲ್ಲಿ ಸೈಕ್ಯಾಟ್ರಿ ಇದು ಕೋರ್ಸ್ ಮಾಡಿದವರು, ಸ್ಪೆಷಲೈಸೇಷನ್ ಮಾಡಿದವರು ನಮ್ಮಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ಈ ತರ ನಿಮ್ಗೆ ಒಂದೇ ಹಾಸ್ಪಿಟಲ್ ಬಂದ್ರೆ ಎಲ್ಲ ತರ ಡಾಕ್ಟರ್ಸ್ ಇಲ್ಲಿ 26 ಮಂದಿ ಸ್ಪೆಷಲಿಸ್ಟ್ ನಮ್ಮಲ್ಲಿ ಇದ್ದಾರೆ ಅಂತ ತಿಳ್ಸಕ್ಕೆ ಸಣ್ಣ ಊರಿನಲ್ಲಿ ಸಾಮಾನ್ಯ ವಿಷಯ ಅಲ್ಲ. 26 ಮಂದಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್, ಅವ್ರ ಜೊತೆಗೆ 16 ಮಂದಿ ಡ್ಯೂಟಿ ಡಾಕ್ಟರ್ಸ್ ಇಲ್ಲಿ ನಮ್ಮಲ್ಲಿ ಇದ್ದಾರೆ ಅಂತ ತಿಳ್ಸಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಸೊ ಈ ಒಂದು ಸೇವೆ ನಿಮ್ಗೋಸ್ಕರ ಇದೆ. ದಯವಿಟ್ಟು ನಿಮ್ಗೆ ನಾವು ಯಾವಾಗೂ ಬೆಳಗ್ಗೆ ನಮ್ಮ ಹಾಸ್ಪಿಟಲ್ ನಲ್ಲಿ ನೋಡಿದ್ರೆ ಎಲ್ಲ ಸ್ಟಾಫು ಸರ್ವೇ ಜನ ಸುಖಿನೋ ಭವಂತು, ಯಾರಿಗೂ ಕಾಯಿಲೆ ಬರಲಾರ್ದು ನೋಡಿ ಸ್ವಾಮಿ, ಒಂದು ವೇಳೆ ಬಂದ್ರೆ ನಾವು ಒಳ್ಳೆ ಸೇವೆ ಮಾಡೋ ಅವಕಾಶ ನಮ್ಗೆ ಕೊಡಿ ಅಂತಾನೆ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ನಾವು ಯಾವಾಗೂ ಒಳ್ಳೇದೇ ಆಗಲಿ ಅಂತ ಬೇಡ್ಕೊಂತ ಇರ್ತೀವಿ. ಸೊ ಮತ್ತಷ್ಟು ಟೈಮ್ ತಗೊಳ್ಳೋದಿಲ್ಲ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕರೆಯನ್ನು ಇದು ಬೇಡಿದ ಕೂಡಲೇ ಬಂದಿದ್ದಕ್ಕೆ ಮೇಡಮ್, ವಿ ಆರ್ ಡೀಪ್ಲಿ ಹಾನರ್ಡ್ ವಿತ್ ಯುವರ್ ಪ್ರೆಸೆನ್ಸ್. ತುಂಬಾ ಇನ್ಸ್ಪೈರಿಂಗ್ ಮೇಡಮ್. ಟೈಮ್ ಇದ್ದಿಲ್ಲ, ಅವರು ಮಾತು ಕೇಳಬೇಕು ನೀವು. ಎಷ್ಟು ಚಂದ ಮಾತಾಡಿದ್ದಾರೆ, ಇಲ್ಲೋ ಸೂಪರ್ ಮಾತಾಡಿದ್ದಾರೆ.
ತುಂಬಾ ಲೇಡೀಸ್ ಬಗ್ಗೆ ಕಾಲೇಜ್ ಇದೆ. ಅವರು ಜೀವನದಲ್ಲಿ ಯಾವ ತರ ಹೋರಾಡಿದ್ದಾರೆ, ಜೀವನದಲ್ಲಿ ಯಾವ ತರ ಅವರು ಒಂದು ಈ ಒಂದು ಹೈ ಒಂದು ಲೆವೆಲ್ಗೆ ಬಂದಿದ್ದಾರೆ ಅನ್ನೋದು ಇವತ್ತು ಯಾಕೋ ಮಾತಾಡಿಲ್ಲ ಅವರು. ಬಟ್ ಎಷ್ಟು ಚಂದ ಮಾತಾಡ್ತಾರೆ ಅಂದ್ರೆ ಡೆಫಿನೆಟ್ಲಿ ನೀವಾಗ್ಲಿ ನಿಮ್ಮ ಮಕ್ಕಳಿಗೆ ಒಮ್ಮೆ ಕೇಳಿದ್ರೆ ಹೌದಪ್ಪ ನಾವು ಜೀವನದಲ್ಲಿ ಮೇಲೆ ಬರ್ಬೋದು, ಒಂದು ಉನ್ನತವಾದ ಶಿಖರವನ್ನು ಸೇರ್ಕೋಬಹುದು ಅನ್ನೋದು ಅವರಿಂದ ಒಂದು ಪ್ರೇರಣೆ ಬಂದೇ ಬರುತ್ತೆ. ಎನಿವೆ, thank you so much madam for your gracious presence. It's once again deeply honored with your presence. Thank you so much. ಸಂಸ್ಥೆ ನಡೆಸುವಂತಹ ಶಿಬಿರಗಳ ಉದ್ದೇಶ, ಸಂಸ್ಥೆಯಲ್ಲಿರುವಂತಹ ಸೇವೆಗಳು, ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾದಂತಹ ಸೇವೆಗಳನ್ನ ನೀಡೋದಿಕ್ಕಿದೆ ನಮ್ಮ ಸಂಸ್ಥೆ ಎಂಬ ವಿಷಯಗಳನ್ನ ಮಾತುಗಳ ಮೂಲಕ ನೀಡಿದಂತಹ ನಮ್ಮ MD ಸರ್, ನಿಮಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಗೌರವವನ್ನ ಹೆಚ್ಚಿಸಿದ ಮಾನ್ಯ DYSP ಶ್ರೀಮತಿ CK ರೋಹಿಣಿ ಮೇಡಮ್ ಅವರಿಗೆ ಆಸ್ಪತ್ರೆಯ ಪರವಾಗಿ ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಅಂತಿಮ ಹಂತವನ್ನ ತಲುಪಿದ್ದೇವೆ. ತಿಂಗಳಲ್ಲಿ ಒಟ್ಟಾರೆ 3 ಆರೋಗ್ಯ ಶಿಬಿರಗಳನ್ನ ಹಮ್ಮಿಕೊಳ್ಳುವ STM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಂದೆಂದಿಗೂ ಜನಪರ ಕಾಳಜಿಯನ್ನ ಮನದಲ್ಲಿಟ್ಟುಕೊಂಡಿದೆ. ಪೂಜ್ಯ ಖಾವಂದರು, ಅಮ್ಮನವರು ಹಾಗೂ ಹರ್ಷೇಂದ್ರ ಸರ್ ಅವರ ಬೆಂಬಲವೇ ಈ ನಮ್ಮ ಜನಪರ ಕಾಳಜಿಗೆ ಮುಖ್ಯ ಪ್ರೇರಣೆ ಎಂದು ಹೇಳುತ್ತಾ, ತಮ್ಮ ಬ್ಯುಸಿ ಕೆಲಸದ ಮಧ್ಯೆಯೂ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿ ಶಿಬಿರವನ್ನ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ನಮ್ಮ ಹೆಮ್ಮೆಯ ಬೆಳ್ತಂಗಡಿ ಉಪವಿಭಾಗದ ಮಾನ್ಯ ಉಪ ಪೊಲೀಸ್ ಅಧೀಕ್ಷಕಿ ಶ್ರೀಮತಿ CK ರೋಹಿಣಿ ಮ್ಯಾಮ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. STM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ದಿನೇ ದಿನೇ ಬಾನೆತ್ತರಕ್ಕೆ ಬೆಳವಣಿಗೆ ಆಗ್ತಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ M ಜನಾರ್ದನ್ ಸರ್ ಅವರು. ನಿಮಗೂ ಸಹ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸ್ವರ್ಣಲತಾ ಮ್ಯಾಮ್ ಹಾಗೂ ಡಾಕ್ಟರ್ ಪ್ರಿಯಾಂಕಾ ಮ್ಯಾಮ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೈದ್ಯರು, ಸಿಬ್ಬಂದಿ ವರ್ಗ, ಮಾಧ್ಯಮ ಮಿತ್ರರು ಹಾಗೂ ಸಾರ್ವಜನಿಕರೆಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸ್ತಾ, ಆರೋಗ್ಯವೇ ಮಹಾಭಾಗ್ಯ ಎಂಬ ಸಂದೇಶದೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ, ಉಚಿತ ಸ್ತ್ರೀರೋಗ ತಪಾಸಣಾ ಶಿಬಿರದ ಪ್ರಯೋಜನವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಬೇಕಾಗಿ ವಿನಂತಿಸ್ತಾ ಧನ್ಯವಾದಗಳು. ಶುಭ ದಿನ.
ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಂದು ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಬಾರಿ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.